ಗ್ರೀನ್ ನೋಡಿ ಎಲ್ಲ ರೆಡ್ ಬ್ಲೂ ಚಾಪ್ ಯಾವ ನಿನ್ಗೆ ಯಾವ್ದು ಬರ್ತದೆ ಅದು ಹೇಳು ಅದೇ ಅದು ವೀಣಾ ಊಟ ಇನ್ನಿಲ್ಲ ಅಣ್ಣ ಮಾಡ್ಬೇಕು ತುಳಿಬೇಡ ಸುಮ್ಮನಿರಪ್ಪ ಅದು ಬೆಳಿಗ್ಗೆ ಗಂಟೆ ಇರಲಿ ಬಿಡ್ರೋ ಜನಗಳು ನೋಡಲಿ. ಹೆಲೋ ಕರ್ನಾಟಕ, ಸುಮಂತ್ ಲಾಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿರಿ. ಹಾಗೆಯೇ ಬರ್ತಾ ಇರೋದು ಸಂಕ್ರಾಂತಿ ಹಬ್ಬ. ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಒಳ್ಳೊಳ್ಳೆ ವಿಷಯ ಕಲ್ತ್ಕೊಂಡು ಖುಷಿಯಾಗಿ ಹೋಗಿ ಅಂತ ಹೇಳ್ತೀನಿ ನಾನು. ಹಾಗೆಯೇ ಒನ್ಸ್ ಅಗೇನ್ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಕಡೆ ಯಾವ ರೀತಿ ಸಂಕ್ರಾಂತಿ ಮಾಡ್ತಾರೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಯಾಕಪ್ಪ ಅಂದರೆ ಇದು ಮೊದಲನೇ ವರ್ಷ, ಹಾಗಾಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನೈಟೇ ರಂಗೋಲಿ ಬಿಡ್ತಿದ್ದೆ, ಯಾಕಪ್ಪ ಅಂದರೆ ಬೆಳಗ್ಗೆ ಟೈಮ್ ಆಗಲ್ಲ, ಅದು ಮಕ್ಳ ಜೊತೆಯಲ್ಲಂತೂ ಮೊದಲಾಗ ಆಗಲ್ಲ. ಸ್ವಲ್ಪ ಹಂಗೂ ಹುಷಾರಿರಲಿಲ್ಲ, ಪರವಾಗಿಲ್ಲ ಸ್ವಲ್ಪ ಚೇತರಿಸ್ಕೊಂಡು ರಂಗೋಲಿ ಹಾಕೋಣ. ಅಷ್ಟೊಂದು ನಮ್ಮ ಮಕ್ಕಳು ಕೂಡ ತುಂಬ ತರಲೆ ಎಲ್ಲ ತಂದು ತುಂಟಾಟ ಜಾಸ್ತಿನೇ ಮಾಡ್ತಿದ್ದಾರೆ. ನೋಡೋಣ ಬನ್ನಿ ಇನ್ನು ಯಾವ್ಯಾವ ರೀತಿ ಮಾತಾಡ್ತಾರೆ ಅಂತಂದ್ಬಿಟ್ಟು ಪೂರ್ತಿ ಇದು ವೀಡಿಯೋ ವಾಯ್ಸ್ನೇ ಕೊಡ್ಬೇಕಂತೇಳಿ ತಂದ್ಕೊಂಡಿದ್ದೀನಿ. ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ಬೆಣ್ಣೆಕನೋ, ಬೆಣ್ಣೆ ಈ ಕಲರ್ ತಾನೇ ಬರೋದು. ಇಲ್ಲ ಇನ್ನು ಸಂಕ್ರಾಂತಿ ಹಬ್ಬನ ಸ್ಟಾರ್ಟ್ ಮಾಡೋಣ. ಏನಪ್ಪ ಸ್ವಲ್ಪ ಹಂಗೂ ಇವತ್ತು ಲೇಟೇ ಆಯಿತು. ಯಾಕಪ್ಪ ಅಂತಂದರೆ ನಮಗೂ ರೇಷ್ಮೆ ಇರೋ ಕಾರಣ ಗೂಡು ಬಿಚ್ಚಬೇಕು ಇವತ್ತು. ಸ್ವಲ್ಪ ಲೇಟೇ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ನೈಟ್ ನಾನು ಬಿಡಿಸಿರೋ ರಂಗೋಲಿನ ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ, ಬರೀ ಒಂದು ಮಾತ್ರ ತೋರಿಸಿರೋದು ನಾನು ಫಸ್ಟಲ್ಲಿ. ಅದಕ್ಕೋಸ್ಕರ ಈ ಬೆಳಿಗ್ಗೆ ಟೈಮ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಂಗೂ ಕೆಲಸ ಇತ್ತಲ್ಲ, ಗುಡ್ ಬಿಚ್ಚಬೇಕಿತ್ತಲ್ಲ, ಆ ರೀತಿಯಲ್ಲಿ ಇದನ್ನು ತೋರಿಸಿದ್ದೀನಿ. ಮನೇಲೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ನಾನು. ಯಾಕಪ್ಪ ಅಂದರೆ ಗೂಡು ಬಿಚ್ಬಿಟ್ಟು ಬಂದು ಬೆಳೆದಿರ್ಬೇಕಲ್ಲ ಪಾಪುಗೆ ಅಂತ ಅಂದ್ಬಿಟ್ಟು ಎಲ್ಲನೂ ಫಸ್ಟೇ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತಿದ್ದೆ ನಾನು. ನೋಡಿ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟು ತಟ್ಟೆಗೆ, ಅದು ಈ ಸಲ ಬೆಳ್ಳಿ ತಟ್ಟಲ್ಲಿ ಬೀರ್ಬೇಕು ಅಂದ್ಕೊಂಡಿದ್ದೀನಿ. ಇನ್ನು ನಾನು ಕೂಡ ಸಿಂಪಲಾಗಿ ರೆಡಿ ಆದೆ. ಸುಮಂತ್ ಅವರು ಸಿಂಪಲಾಗಿ ರೆಡಿಯಾಗಿದ್ದಾರೆ. ಅವರು ದನನ ನೀಟಾಗಿ ರೆಡಿ ಮಾಡೋಕ್ಕೆ ಆಗಲಿಲ್ಲ ಈ ಸಲ ಅಂತ ತುಂಬ ಬೇಜಾರು ಮಾಡ್ಕೋತಾಯಿದ್ರು. ಇನ್ನು ನಮ್ಮ ಚಿಕ್ಕತ್ತೆ ಇದ್ದಿರೋ ಅಲ್ಲಿ ಬರೋ ದಸಗಳ ಜೊತೆ ಇಟ್ಕೊಂಡು ಫೋಟೋ ಹಾಕ್ಸ್ಕೊತಾ ಇದ್ದಾರೆ. ನನ್ನ ಮಗ ಕೂಡ ಅವ್ರ ಜೊತೆಲೇ ಇದ್ದಾನೆ ನೋಡಿ. ಏನಪ್ಪ ಅಂದರೆ ಈ ಸಲ ರೇಷ್ಮೆ ಇರೋ ಕಾರಣ ಹಸುಗೂ ಕೂಡ ನೀಟಾಗಿ ರೆಡಿ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೋತಾಯಿದ್ರು ಅಪ್ಪ ಸುಮಂತ್ ಎಲ್ಲ. ಏನೂ ಮಾಡೋಕ್ಕಲ್ಲ, ನೆಕ್ಸ್ಟ್ ಇಯರ್ ಬೆಟರ್, ನೆಕ್ಸ್ಟ್ ಟೈಮ್ ಅನ್ನೋಂಗೆ ನೆಕ್ಸ್ಟ್ ಸಲ ನೀಟಾಗಿ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಹುಡುಗರು ಕೂಡ ರೆಡಿಯಾಗಿದ್ದಾರೆ. ಇನ್ನು ನಾವು ಕೂಡ ರೆಡಿಯಾಗಿ ಸಿಂಪಲಾಗಿ ಬಂದೆ. ಸಾಕು, ನಮ್ಮ ಹಂಗೆ ಇದ್ರೆ ರಾಜ ಜಾಸ್ತಿ ಮಾಡೋಕ್ಕೋರ ಕೊಂಬಲೆ ಎತ್ತು ಬಿಡ್ತದಲ್ಲ ಮೇಕೆ. ಇನ್ನು ಹೊರಡೋಣ ಅಂದ್ಬಿಟ್ಟು ಎಲ್ಲ ಹೊರಟ್ರು. ಯಾಕಂದ್ರೆ 6 ಗಂಟೆಗೆಲ್ಲ ಈಚೆ ಹೋಗ್ಬಿಡ್ಬೇಕಂತೆ. ಅಂದರೆ ಅಲ್ಲಿಗೆ ಹೋಗಿ ಈಶ್ವರಪ್ಪನ ದೇವಸ್ಥಾನದ ಹತ್ರ ಹೋಗಿದ್ದು ಬರಬೇಕಲ್ಲ ಇವರು ಫಸ್ಟು. ಹಂಗಾಗಿ ಹೊರಟ್ರು ಕರ್ಕೊಂಡು. ಎರಡೂ ಹೆಣ್ದನೇ, ಗಂಡೇನಲ್ಲ ನಮ್ಮದು. ನೀವು ಕೇಳ್ಬೋದು ಬೇಕಾದರೆ. ಈ ಕಡೆ ಇನ್ನೊಂದು ಕಟ್ತಾ ಇದ್ದಾರೆ ನೋಡಿ, ರೆಡಿ ಮಾಡ್ತಾಯಿದ್ದಾರೆ ಇದನ್ನು. ಅಂದರೆ ಅದಕ್ಕೆ ಪೀಪಿ ಕಟ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಕೋಪನೆ ಬರ್ತಿದೆ ಪೀಪಿ ಕಟ್ತಾ ಇರೋದ್ರಿಂದ. ಹಂಗಾಗಿ ನೋಡಿಕೊಂಡು ನಾವು ಕೂಡ ಹೊರಟ್ವಿ. ಏನಕ್ಕಂದರೆ ಅಲ್ಲಿ ಸ್ವಲ್ಪ ನೋಡಿಕೊಂಡು ಹೊರಡೋಣ, ಎಲ್ಲ ಜೊತೆಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನು ಕಿತ್ತು ನೋಡಿರಲಿಲ್ಲ, ಒಂದು ವರ್ಷವೂ ಅಲ್ಲ. ಹಾಗಾಗಿ ಈ ವರ್ಷ ಕಿತ್ತು ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡೆ ನಾನು. ಹಂಗಾಗಿ ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ 6 ಗಂಟೆ ಆಗಲಿ ಅಂತ ಅಂದ್ಬಿಟ್ಟು. ಅಂದರೆ ಇನ್ನು ಸ್ವಲ್ಪ ದನಗಳೆಲ್ಲ ಬಂದರೆ ಒಟ್ಟಿಗೆ ಹೋಗಿ ಸರಿ ಹೋಗುತ್ತೆ ಅಂತ. ನಮ್ಮೂರಲ್ಲಿ 2 ಕಡೆ ಕಿಚ್ಚಾಯಿಸ್ತಾರಂತೆ. ಒಂದು ಕಡೆ ಜಕ್ನಳ್ಳಿ ಸೈಡಲ್ಲಿ ಒಂದೇ ಹಚ್ಚೋದು, ಇಲ್ಲಿ 2 ಸೈಡ್ ಕಿಚ್ಚಾಕ್ತಾರಂತೆ. ಹಂಗಾಗಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ಹೊರಡೋಣ ಅಂತ ಅಂದ್ಬಿಟ್ಟು.
ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಹುಡುಗರೆಲ್ಲ ಎಳ್ಬೀರಾಗಿತ್ತಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾ ನಿಂತಿದ್ವಿ. ಹಾಗೆಯೇ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಮಾಡೋ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಂಗೆ ಹುಷಾರಿಲ್ಲದೆ ಇರೋ ಕಾರಣ ಇನ್ನು ಸರಿಯಾಗಿ ಗಂಟ್ಲು ಬಿಟ್ಟಿಲ್ಲ. ಸೊ ಸಾರಿ, ಬೇಜಾರು ಮಾಡ್ಕೋಬೇಡಿ, ಸೌಂಡ್ ಸರಿಯಾಗಿ ಬರ್ತಿಲ್ಲ ಅಂತ. ಬನ್ನಿ ಕಿಚ್ಚ ಇದು ನೋಡೋಣ. ಇಲ್ಲೇ ನೋಡಿ ದನ ಬಂದ್ಬಿಡ್ತಾವ ಕುದಿಕೆ, ಆಮೇಲೆ ಆಟ ಆಡ್ಬೇಡ. ಈ ಕಿಚ್ಚ ಹಾಯಿಸ್ಕೊಂಡು ಇನ್ನು ಬಂದ್ವಿ. ಇನ್ನು ನಮ್ಮ ದನ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ನಾವು. ಯಾಕಪ್ಪ ಅಂದರೆ ಅದಕ್ಕೂ ಪೂಜೆ ಗೀಜೆ ಮಾಡಿ ಅದಕ್ಕೆ ಸ್ವಲ್ಪ ನೈವೇದ್ಯ ಎಲ್ಲ ಕೊಡಬೇಕಿತ್ತಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾ ನಿಂತಿದ್ವಿ. ಅಷ್ಟರಲ್ಲೇ ನನ್ನ ಮಗ ಚಿಂಡಿ ಮಾಡ್ತಾಯಿದ್ದ. ಅದು ದನಗೆ ಕಟ್ಟಿರೋದು ಪಿ ಪಿ ಬೇಕಂತೆ, ಅವನಿಗೆ ಪಿ ಪಿ ಬೇಕು ಅಂತ ಹೇಳ್ತಾ ಇದ್ದ. ಕೊನೆಗೆ ನಮ್ಮ ಚಿಕ್ಕತ್ತೆ ಹೋಗಿ ಇಸ್ಕೊಬರ್ತಾ ಇದ್ದಾರೆ. ಆ ಪಾಪು ಅಳ್ತಾ ಇದ್ದ ಸಿಕ್ಕಾಪಟ್ಟೆ ಅಂತ ಅಂದ್ಬಿಟ್ಟು. ಅಲ್ಲಿ ಯಾವುದೊಂದು ದನ ಬರ್ತಲ್ಲ, ಆ ದನದ ಹತ್ರ ಕೊಡಪಲ್ಲಿ ಪಾಪ ಅಂತ ಅಂದ್ಬಿಟ್ಟು ಹುಡುಗನಿಗೆ ಹೇಳ್ಬಿಟ್ಟು ಬಿಚ್ಚಿಸ್ಕೊಂಡು ಬರ್ತಾಯಿದ್ದಾರೆ ಅವರು. ಈ ಮಕ್ಕಳು ಅಳ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕತ್ತೆ ಇದ್ದಾರೆ, ಸುಮ್ಮನೆ ಇರಲ್ಲ, ಎಲ್ಲ ಮಾಡಿಕೊಡ್ತಾರೆ ಪಾಪ ಹುಡುಗರಿಗೋಸ್ಕರ. ಈ ನಮ್ಮನ್ನು ಕೂಡ ಬಂದು ಕಾಲೆಲ್ಲ ತೊಳಿತಾ ಇದ್ದಾರೆ. ಯಾಕಪ್ಪ ಅಂದರೆ ಬಸವಪ್ಪಂಗೆಲ್ಲ ನೀಟಾಗಿ ಮಾಡಬೇಕಲ್ಲ ಅಂತಂದ್ಬಿಟ್ಟು. ನೋಡಿ ಸಿಂಪಲ್ಲಾಗಿದ್ರು ನಮ್ಮ ಹಸು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸಾರಿ ದನ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂತ. ತುಂಬ ಚೆನ್ನಾಗಿ ಕಾಣ್ತೈತೆ ಅಲ್ಲ, ಸಿಂಪಲ್ಲಾಗಿದ್ರು. ಅಂದರೆ ಇದು ಸ್ವಲ್ಪ ಇದು ವೈಟ್ ಇದೆಯಲ್ಲ, ಅದು ಗುದಿಯುತ್ತೆ ಅಂತ ಸ್ವಲ್ಪ ಭಯ ಎಲ್ರಿಗೂ, ಜಾಸ್ತಿ ಹತ್ರ ಹೋಗಲ್ಲ. ಸುಮಂತ್ ಅವರು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋದರೆ ಗುದಿಯುತ್ತೆ, ನೈಟ್ ಪ್ಯಾಂಟ್ ಹಾಕೊಂಡು ಹೋದ್ರೆ ಅದೇನೂ ಮಾಡಲ್ಲ. ಆಮೇಲೆ ಆ ದನದ ಮುಂದೆ ಹೊಸಬಟ್ಟೆ ಹಾಕೊಂಡು ಹೋಗೋಂಗಿಲ್ಲ, ಅದಕ್ಕೆ ತುಂಬ ಕೋಪ ಬರುತ್ತೆ. ಹಂಗಾಗಿ ಸುಮಂತ್ ಅವ್ರು ಸ್ವಲ್ಪ ಎದ್ರುಕೊಂಡು ಈ ಕಡೆ ಸೈಡ್ಕೊಬಿಟ್ಟಿದ್ದಾರೆ. ಇನ್ನು ಅಪ್ಪ ಕೂಡ ನೋಡ್ತಾ ಇದ್ದಾರೆ. ಇನ್ನು ಅಕ್ಕಪಕ್ಕದ ಮನೆಯವರು ಕೂಡ ಪೂಜೆ ಮಾಡ್ತೀನಿ ಬಸವಣ್ಣನ ಕಳಿಸು ಅಂತಂದರು. ಹಾಗಾಗಿ ನಾವು ಪೂಜೆ ಮಾಡಾದ್ಮೇಲೆ ಅವ್ರು ಮಾಡಲಿ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ಇನ್ನು ಇಲ್ಲಿ ನನ್ನ ಮಗನ ಕೂಡ ಅಮ್ಮ ಎತ್ಕೊಂಡಿದ್ದಾರೆ, ಅಪ್ಪ ಎತ್ಕೊಂಡಿದ್ದಾರೆ, ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಆದರೆ ಸುಮ್ಮನೆ ಈಗ ಎಲ್ಲರೂ ಒಂದೇ ಸಲ ಹೋಗೋಕ್ಕಲ್ಲ, ನಾವು ಪೂಜೆ ಮಾಡೋಕ್ಕೆ ಹೋದರೆ ಅದು ಒಂದೇ ಸಲ ಗುದಿಯೋಕ್ಕೆ ಬಂದುಬಿಡುತ್ತೆ ಅಂತ ಬೈಕೋಸ್ಕರ ಸುಮ್ಮನಿದ್ವಿ. ನನ್ನ ಮಗ ಸುಮ್ಮನೆ ಅದ ನೋಡಿ ಪಿ ಪಿ ಕೊಟ್ಟ ಮೇಲೆ. ಈ ಮಕ್ಕಳನ್ನ ಸವರ್ಸೋದೇ ತುಂಬ ಕಷ್ಟ ಮಾತ್ರ. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಇನ್ನೇನು ಹೇಳೋಕ್ಕಾಗಲ್ಲ ನಾನು, ಅಂದರೆ ಸ್ವಲ್ಪ ಗಂಟ್ಲು ಕಟ್ಟಿರೋದ್ರಿಂದ ಸರಿ ವಾಯ್ಸ್ ಕೂಡ ಬರ್ತಿಲ್ಲ, ಬೇಜಾರಂತೂ ಮಾಡ್ಕೊಬೇಡಿ. ಅನ್ಫಾಲೋ ಅಂತೂ ಮಾಡಬೇಡಿ, ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀಟಾಗಿ ಲಾಗ್ ನಾನು ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಹುಷಾರಾಗೋವರೆಗೂ ವಾಯ್ಸ್ ಇದೇ ಥರ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಪ್ರೀತಿಯಿಂದ ನನ್ನ ಕಡೆಯಿಂದ ಏನು ಹೇಳ್ತೀನಿ ಅಂದರೆ, ಎಲ್ಲರೂ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿ ಒಳ್ಳೆ ಮಾತನಾಡಿ ಒಳ್ಳೆ ರೀತಿಯಲ್ಲೇ ನಡ್ಕೊಂಡು ಹೋಗಿ ಅಂತ ಕೇಳ್ತೀನಿ. ಕಷ್ಟ ಸುಖ ಯಾವತ್ತೂ ಇರುತ್ತೆ, ಆದರೆ ನಾವು ಅನುಸರಿಸ್ಕೋಬೇಕಷ್ಟೇ. ಇನ್ಮೇಲೆ ಖುಷಿಯಾಗಿ ಹೋಗಿ ನಗ್ನಾಗ್ತಾ ಇರಿ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಏನು ಹೆಚ್ಚು ಕಮ್ಮಿ ಮಾಡ್ಕೊಳ್ದೆ ಖುಷಿಯಾಗಿ ಹೋಗಿ ಅಂತ ಹೇಳ್ತೀನಿ ನಾನು. ಮತ್ತು ಇನ್ನೇನಪ್ಪ ಸಮಾಚಾರ ಅಂತಂದರೆ, ಈಗ ರೇಷ್ಮೆ ಗೂಡು ಕೂಡ ಸ್ವಲ್ಪ ಡೌನ್ ಆಗಿಬಿಟ್ಟಿದೆ ರೇಟ್ ಕೂಡ, ಹಂಗಾಗಿ ಸ್ವಲ್ಪ ನಮಗೂ ಬೇಜಾರಲ್ಲಿತ್ತು. ಈ ಸಲ ಪರವಾಗಿಲ್ಲ, ರೇಟ್ ಕೂಡ ಸಿಕ್ಕಿದೆ ಅಂತ ಅನ್ಕೋತೀವಿ. ಹಂಗಾಗಿ ನಾವು ರೇಷ್ಮೆ ಎಲ್ಲ ಅಲ್ಲೇ ಕೊಟ್ಬಿಟ್ವಿ, ಮನೆ ಹತ್ರನೇ ಬಂದಿದ್ದರು. ಹಂಗಾಗಿ ಸ್ವಲ್ಪ ನಮಗೂ ಕೆಲಸ ಬೇಗನೆ ಕಮ್ಮಿ ಆಯಿತು. ಇಲ್ಲ ಅಂತಂದರೆ ನಮಗಿನ್ನೂ ಕೆಲಸನೇ ಜಾಸ್ತಿ ಆಗೋದು. ಇಲ್ಲಿ ಸಂಕ್ರಾಂತಿ ಹಬ್ಬ ಮಾಡುವಂಗೆ ಇರ್ತಿರ್ಲಿಲ್ಲ, ಹಂಗೆ ಹೋಗಿತ್ತು ಇವತ್ತು. ಈಗ ನಾನು ವಾರಕ್ಕೆ ಮಕ್ಕಳು ಕಿಚ್ಚಾಯಿಸ್ತಿದ್ದಾರೆ, ಬನ್ನಿ. ನಾನು ಕುರಿಗಳು ಇಟ್ಕೊತೀನಿ. ಇನ್ನು ಅದಕ್ಕೆ ಸ್ವಲ್ಪ ಊಟ ಕೊಟ್ಬಿಟ್ಟು ಮನೆಗೆ ಹತ್ರ ತೊಗೊಂಡು ಕಟ್ಟಾಕಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.